ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವಂತೂ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತು ಬಂದೆ ಊರಿಗೆ. ನಿನ್ನೆ 4 ಗಂಟೆ ಬರಬೇಕಂತೆ, ಬಸ್ ಬರಲಿಲ್ಲ, ಹಿಂಗಾಗಿ ಬರೋದಾರಿಲ್ಲ. ಇವಾಗ ಬಂದೀವಿ ನೋಡ್ರಿ. ಮನೆ ಅಂದ್ರೆ ಭಾರಿ ಥಳ 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 ಅನ್ನಕತ್ಬಿಟ್ಟೈತ್ರಿ. ಮನೆ ಭಾರಿ ಥಳ ಥಳ ಅನ್ನಕತ್ತೈತಿ. ನಾ ಏನು ಹೇಳಿ, ಗಂಡು ಮಕ್ಳ ಮ್ಯಾಗ ಮನೆ ಬಿಟ್ಟು ಹೋದ್ರೆ ಹಿಂಗೆ ಅಲ್ರಿ. ಗುಂಡ್ಯಾನ ಕರ್ಕೊಂಬಂದಿ ನಮ್ಮ ಶರತ್ತನ್ನ. ಹಾಯ್ ಮಾಡು. ಹಾಯ್, ನಾಚಿಕೋರಾಗತೈತಿ. ನೆಗಡಿ ಮುಚ್ಚಾಕ್ಬಿಟ್ಟೈತಿ ಅವನಿಗಂತೂ. ತಣ್ಣಗೆ ಥಂಡಿ, ಸಿಕ್ಕಾಪಟ್ಟಿ ಚಳಿರಿ ಅಪ್ಪ. ಇನ್ನೂ ಇಲ್ಲಿ ಒಂದು ಹೊತ್ತಿಗೆ ನನಗೂ ತುಟಿ ಎಲ್ಲ ಹೊಡೆದ್ಬಿಟ್ಟು 2 ದಿನಕ್ಕಾಗಿ ಸಿಕ್ಕಾಪಟ್ಟೆ ಚಳಿ ಯಪ್ಪ. ಯಾಕೆ ಕೇಳ್ತೀರಿ? ಇನ್ನು ಇಲ್ಲಿ ಭಾಳ ಕಡಿಮೆ ಇಲ್ಲಿ ಚಳಿ. ಅಲ್ಲಿ ಯಪ್ಪ ತಡ್ಕೊಳಕ್ಕಾಗಲ್ಲ. 8:30 ಬಸ್ ಐತಿ. ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ ಐತಿ, ಆಮೇಲೆ 8:30 ಒಂದು ಬಸ್ ಐತಿ. 6 ಗಂಟೆಗೆ ಬಸ್ಸಿಗೆ ಸತ್ರು ಬರೋದಾಗಂಗಿಲ್ಲ ಬಿಡ್ರಿ. ಅಷ್ಟೊಂದು ಚಳಿ ಇರ್ತೈತಿ. 7:30 ಎದ್ದೀವ್ರಿ. ಒಂದು ತಾಸಿನೊಳಗೆ ಜಳಕ ಮಾಡಿ ನಾಷ್ಟ ಮಾಡಿ ಬರ್ಬೇಕಾದ್ರೆ ಬಸ್ ಬರುತ್ತಂತೆ. ಓಡಿ ಬಂದೆವು ಬಸ್ ಸ್ಟ್ಯಾಂಡ್ಗೆ ನಿಂತೆವು. ಅಲ್ಲೇ ಮನೆ ಮುಂದೆ ಐತಿ ಬಿಟ್ರಿ, ಬಸ್ ಸ್ಟ್ಯಾಂಡ್ ದೂರಿಲ್ಲ. ಆದರೂ ಭಯ, ಬಸ್ ಬರುತ್ತೆ ಬಸ್. ಅದ್ರಾಗ ಇವಾಗ ನೋಡ್ರಿ, ಇವಾಗಂತೂ ಸುಮ್ಕೂಡ ಇವಾಗಂತೂ ನೋಡ್ರಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಆದಾಗಿನಿಂದ ಕಂಡಕ್ಟ್ರ್ ಡ್ರೈವರು ಹೆಣ್ಮಕ್ಳಿಗೆ ಹೊಟ್ಟೆ ಬೆಲೆ ಕೊಡ್ತಾ ಇಲ್ಲ. ಅಷ್ಟು ಒಂಥರನೇ ಮಾಡಾಕತ್ತಾರ. ಹಿಂಗಾಗಿ ಸುಮ್ಮನೆ ಬೈತಾರ್ರಿ. ಜಲ್ದಿ ಬಂದು ನಿಂದ್ರಕ್ಕಾಗಲ್ಲನು, ಅಲ್ಲಿ ನಿಂದ್ರಸ್ತಾರ ಇಲ್ಲಿ ನಿಂದ್ರಸ್ತಾರ ಅಂತ ಯಾಕಡ್ರೆ ಮಾತಾಡ್ತಿರ್ತಾವ. ಬೇಡ ಯಾಕೆ ನಾವೇ ಮುಂಚೆ ಒಂದು 10 ನಿಮಿಷ ಮುಂಚೆ ನಿಂತ್ರಾಯ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂತ ಹೇಳಿಬಿಟ್ಟು ನಾವೇ ಮುಂಕಟ್ಟು ಹೋಗಿ ಅವಸರ ಮಾಡಿ ಬಂದೀವಿ. ಇವಾಗ ನೀವು ಅಂತಾಯ್ತು ಬಂದು ಕುಂತ್ವಿ. ಎಂಕಂಚಿ ಬಂದ್ವಿ ಅಂತೂ ಬಸ್ ಇದ್ದೇ ಇರ್ತಾವೆ ಬಿಟ್ರಿ. 8:30 ಇಲ್ಲ, ಸಡ್ಲಿತ್ತು. 11 ಬಸ್ ಫುಲ್ಲಾಗಿ ಬರ್ತದೆ. ಬೆಳಗ್ಗೆ ಟೈಮ್ ಯಾರು ಜಾಸ್ತಿ ತಿರುಗಾಡಲ್ಲ ಚಳಿಗಾಗಿ. ಫುಲ್ ಆರಾಮಾಗಿ ಬಂದ್ವಿ. ಎಂಕಂಚಿಯಿಂದ ಮತ್ತು ಸಿಂದಗಿ ಶಾಪುರ ಬಸ್ ಬಂತು, ಅದನ್ನು ಆರಾಮಾಗೆ ಬಂದ್ವಿ. ಈ ಕಡೆ ಬಂದ್ರೆ ಆಟೋದಾಗ ಯಾರೂ ಇಲ್ಲ, ಆಟೋದಕ್ರಿ ಯಾರೂ ಇಲ್ಲ. ಹಿಂಗಾಗಿ ಮತ್ತು ನಿಮ್ಮ ಪಪ್ಪಗಾನ ಬಂದಿಗೆ ಕರ್ಕೊಂಬಂದ್ರು. ಇವಾಗ ಕುಂತೇವೆ ನೋಡ್ರಿ. ನೀವು ಅಂತಾಗಿ ಕುಂತೇವು, ಮನೆ ನೋಡಂಗಿಲ್ಲ ಸ್ನೇಹಿತರೆ. ಅಡಿಗೆ ಮಾಡಕತ್ತಿದ್ದಾಳೆ. ಏನು ಅಡಿಗೆ ಮಾಡಕತ್ತಿದ್ದಾಳೆ? ಅವಲಕ್ಕಿ. ಅವಲಕ್ಕಿ ಮಾಡ್ಬೇಕಲ್ಲ. ಹೊಟ್ಟಿ ತಾಳ ಹಾಕಕತ್ತೈತಿಲ್ಲ. ಉಳ್ಳಾಗಡ್ಡಿ ತೊಂಬಗುಂಡೆ ಉಳ್ಳಾಗಡ್ಡಿ ತೊಂಬಂದ ಕಡ್ಡಿ ಓಕೆ ಸ್ನೇಹಿತರೆ, ಟೊಮೆಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೋಳ್ಬೇಕು. ಮನೆ ನೋಡೋಂಗಿಲ್ಲ. ಕರೆಂಟ್ ಬಂತು. ಹಸಿಗಡ್ಡೆ ಅವಲ್ಲ ನೋಡ್ರಿ. ಉಳ್ಳಾಗಡ್ಡಿ ನೋಡ್ರಿ, ನಮ್ಮ ಉಳ್ಳಾಗಡ್ಡಿ ಇಲ್ಲೇ ತರ್ಲೆ. ಏನು ಅದೇ ಮಷೀನ್ ಬೇಡ, ಅಲ್ಲೇ ತೊಳೆಯೋದು ತೊಳೆದು ಇಲ್ಲೇ ತೊಗೊಂಬರ್ತೀನಿ. ಹೆಂಗಾರ ಮಾಡು, ತೊಂಬೋ ಹಿಡ್ಕೋತಿಲ್ಲ. ಉಸಿರಾಡೋದು ತೆಗಿಯೋದು, ಬಿಡೋದು ತೆಗಿಯೋದು. ಕೆಮ್ಮ ಬೇಕು ಅದಕ್ಕೆ. ಚಂತನ ಕೆಮ್ಮ ಅಂದ್ರೆ ಓದ್ತದ. ಕಟ್ ಮಾಡಿ. ಓಕೆ ಸ್ನೇಹಿತರೆ, ನೋಡ್ರಿ ಇವಾಗ ಅವಲಕ್ಕಿ ಮಾಡೀವಿ. ಬರ್ರಿ ಅವಲಕ್ಕಿ ತಿನ್ನೋಣ. ನೋಡ್ರಿ, ಇಷ್ಟು ಅವಲಕ್ಕಿ ಮಾಡೀನಿ. ನಾನು ಹಾಕ್ಕೊಂಡಿ. ಅಲ್ಲಿ ಮಕ್ಕಳು ತಿನ್ನಕತ್ತಾರ, ಅವ್ರಿಗೇನು ಹಾಕಿಕೊಟ್ಟಿನಿ. ಯಾರು ಏನು ಅನ್ಕೋಬೇಡ್ರಿ, ಎಲ್ಲ ಅಲ್ಲಿದಲ್ಲೇ ಅದಾವು. ಇದಿಷ್ಟು ನಾಷ್ಟ ಮಾಡಿ ಎಲ್ಲ ಅಷ್ಟು ಕ್ಲೀನ್ ಮಾಡಕ್ಕೆ ಕುಂದಿರ್ತೀನಿ. ಹಿಂಗೆ ನೋಡ್ರಿ, ಮನೆಗೆ ಹೆಣ್ಮಕ್ಳು ಇಲ್ಲ ಅಂತಂದ್ರೆ ಮನೆ ನೋಡಂಗಿರಂಗಿಲ್ಲ. ಬರ್ರಿ ಎಲ್ರು ಅವಲಕ್ಕಿ ತಿನ್ನೋಣ. ಐ ಇಡಿ. ಆಯ್ತು. ಹೌದನು? ಸಾವಕಾಸ ಮತ್ತ ಅವನ ಕೈ ಸ್ಮೂತ್ ಅದ. ನೀ ಹಂಗೆಲ್ಲ ರಪ್ಪ ತೊಡದ್ರ ಹಂಗಪ್ಪ. ಅವನ ಕೈ ಭಾಳ ಸ್ಮೂತ್ ಅದಾವು. ಹತ್ತಿ ಎತ್ತಿದ್ದಂಗ ಅದ ಅವನ ಕೈ. ಹತ್ತಿ
ಮಾರಕ್ಕೆ ಹೋಯ್ತೀನಿ ಬರ್ಲ ಹಳ್ಳೆದ್ದಂಗ ಅವ ನನ್ನ ಕೈ ನೋಡ್ರಿ ಅವ್ರದ್ದು ಆಟ ನಡೆದವ್ರಿಪ್ಪ. ನಾ ಕುಂತ್ಕೊಂಡಿಲ್ಲಿ ಮೆಣಸಿಕಾಯಿ ಸೌ ಈಗ ಮನೆ ಬಿದ್ದದ ಅದು ಮನೆ ಕಬ್ಬು ತಿನ್ನೋ ಹೊತ್ನಾಗ ಬಿದ್ದು ನೋಡ್ರಿ ಈ ವಯಸ್ಸು ಮೆಣಸಿಕಾಯಿ ತುಂಬ ಕಡ್ದೆ. ಇನ್ನೇ ಈಗ ಒಬ್ರು ತೋಟದವ್ರು ತೊಗೊಂಬಂದಿದ್ರು 30 ರೂಪಾಯಿ ಕೊಟ್ಟು ನೋಡ್ರಿ. ಇವಿಸು ಒಂದು 2 ಪೇರು ಹಣ್ಣು ಕೊಟ್ಟರು. ಒಂದು ತಿಂದ ನಮ್ಮ ಆಕಾಶ ಇವು ಕಾಯಿ ಅದಾವ, ಭಾಳ ಕಾಯಿ ಅದಾವ, ಕರ್ಲು ಬಿದ್ದಾವ. ಇವು ಟಮಾಟಿ ಕಾಯಿ ಅದಾವ. ಇವು ನೋಡ್ರಿ ಇಷ್ಟು ತಾನು ಎಲ್ಲ ನೆಲ ಒರೆಸೋದು ಅದು ಎಲ್ಲ ಆಯಿತು. ಈಗ ಸಂಜೆಗೆ ಅಡುಗೆ ಮಾಡಬೇಕು. ಎಲ್ಲಿ ಸುಳ್ಳೆ ಅವ್ವ ನಿನಗೆ ನಿಮ್ಮ ಮಮ್ಮಿ ಕಳಿಸ್ಯಾಳ ಅವ್ವ ನಿನಗೆ ಮೆಡಿಸಿನ್ ತರಲ್ಲ ಕಳಿಸ್ತಾರ. ಎಲ್ಲಿತ್ತದ ಮೆಡಿಸಿನ್ ಮೆಡಿಕಲ್ ಎಲ್ಲಿತ್ತು ಗೊತ್ತ? ನಿಮ್ಮ ಬೆಂಗಳೂರಾಗ ನೀವು ಹೋತಿದ್ದೆ. ಸುಳ್ಳು ಹೇಳ್ಬೇಕು. ನೀನು ಚಂದಾಪುರ ಕಳಿಸಿದ್ರ ನಿನಗೆ ಎಟ್ರ ಸುಳ್ಳು ಹೇಳಂಗಿದ್ದೆಪ್ಪ ನೀನು. ಇಲ್ಲಿ ಶೇಂಗಾ ಹೊಡಿತಿದ್ದಾಳೆ ನಮ್ಮ ದೊಡ್ಡಮ್ಮ, ನಮ್ಮ ಪುಟ್ಟಣ್ಣ ಹಂಗೆ ಒಂದೊಂದು ಮೇಯ್ಬೇಕಾ ಬಾಯಾಗ? ಶೇಂಗಾ ತಿನ್ನಲ್ಲ, ಯಾಕೆ? ಶೇಂಗಾ ಬಿಟ್ಟು ಮತ್ತೆ ಬೇರೆ ಚೋಡ ಇತ್ತು ಅವ್ರು ತಿಂದು ಮುಗಿಸ್ತಾನೆ. ಹೌದಾ? ಶೇಂಗಾ ತಿನ್ನಲ್ಲ. ಯಾಕೆ ಶೇಂಗಾ? ಹೊಡೆದು ಬರಬೇಕು ನಮಗೆ. ನಮ್ಮ ಹಸಿ ಇದ್ರೆ ನಡೆಯಲ್ಲ, ನಮಗೂ ಹುರಿದಿದ್ದಿರ್ಬೇಕು. ಸರಿ ನೀವು ಕಟಿಂಗ್ ಮಾಡ್ಕೊಂಬಂದ ನೋಡಿ. ಕಟಿಂಗ್ ಹಚ್ಚಿದವ್ರ ಏನಂತಾರೆ, ಕೂದಲು ನೋಡ್ರಿ ಒಂಚೂರು. ಪೊಲೀಸ್ ಕಟ್ಟಿಂಗ್ ಇದು. ಪೊಲೀಸ್ ಕಟಿಂಗ್ ಇದು ಹಂಗೆ ಮುಂದೆ ಹಂಗೆ ಉದ್ದು ಬರ್ತಾರೆ. ಉದ್ದಕ್ಕೆ ಬಿಡಲ್ಲ, ಶಾರ್ಟ್ ಇರ್ತೈತಿ. ಪೊಲೀಸ್ ಕಟ್ಟಿಂಗ್ ಹೆಂಗಿರ್ತೈತಿ ಎತ್ಕೊತೈತಿ. ಮಾಡಿದಪ್ಪ ಅಂದ್ರೆ ಯಾವ್ದು ಮಾಡ್ತಪ್ಪ ಅಂದ್ರೆ ಪೊಲೀಸ್ ಕಟ್ಟಿಂಗ್ ರೀ ಅಂತೆ. ಈಗ ಮಾಡಿಸ್ಬಿಟ್ರಿ ಪೊಲೀಸ್ ಕಟ್ಟಿಂಗ್ ಅಂತ. ಅದಕ್ಕೆ ಪೊಲೀಸ್ ಕಟ್ಟಿಂಗ್ ಇಷ್ಟು ನೀವು ಮಾಡಿಸ್ತಿದ್ರಲ್ಲ, ಸುತ್ತ ಸಣ್ಣ ಮಾಡಿ ನಡು ಸ್ವಲ್ಪ ಇದು ಬಿಡೋದು, ಅದಕ್ಕೆ ಬಂದ್ ಮಾಡ್ಲಿ. ಇದಕ್ಕೆ ಯಾವ್ದು ಮಾಡ್ತಾರೆ. ಇವತ್ತು ಹಬ್ಬಲಿ ನಾವು ಒಂದು ಕಟ್ಟಿಂಗ್ ಬಿಡೋದು, ಈ ನಾನಾ ಥರ ಕಟ್ಟಿಂಗ್ ಮಾಡೋದು. ನೋಡ್ರಿ ಶೇಂಗಾ ಹೊಡ್ಯಾಕತ್ತೀವಿ. ಶೇಂಗಾ ಹೊಡಿಬೇಕಲ್ಲ. ಇವು ಶೇಪ್ ಮಾಡಿ ಏನ್ರಿ ಅಂದ್ರೆ ಹ್ಞೂ ಅಂತ. ಇವಾಗ ಏನಪ್ಪ ಅಂದ್ರೆ ಸಂಕ್ರಮಣ ಹಬ್ಬ ಬಂತು. ಶೇಂಗಾದ ಹೋಳಿಗೆ ಮಾಡ್ಬೇಕು. ಇನ್ನು 15ನೇ ತಾರೀಕಿಗೆ ಐತಿ ನೋಡ್ರಿ ಸಂಕ್ರಾಂತಿ. ಶೇಂಗಾದ ಹೋಳಿಗೆ ಮಾಡ್ಬೇಕು. ಹೆಣ್ಮಕ್ಳು ಬಗ್ಗೆ ಐತಿ. 15ಕ್ಕೆ ಹಬ್ಬ ಪೂರ್ತಿ ಇರೋದು. 14 ಗಂಡ್ಮಕ್ಳಿಗೆ ಸಂಕ್ರಮಣ ದಿನಾನೇ ಸಂಕ್ರಾಂತಿ ಅಂತ ಅನ್ನೋದು. ಹೆಣ್ಮಕ್ಳು ಹೋಗಿ 14ನೇ ತಾರೀಕಿಗೆ ಐತಿ. ಜಾತ್ರೆಗೆ ಹೋಗೋದ 15ನೇ ತಾರೀಕಿಗೆ ಏನದ ಸಂಕ್ರಾಂತಿ. ಗಂಡ್ಮಕ್ಳು ಹೋಗಿ ಏಯ್ ನಡು ಮಾತಾಡೋದು ಬಿಡ್ತಾರೆ ಇಲ್ಲಿ. ನಾ ಏನು ಹೇಳಕತ್ತೀನಿ ಇಲ್ಲಿ. ಆಯ್ತು ರೀ ಆಯ್ತು. ಕೂಲ್ ನೀವು ವಿಡಿಯೋ ಹೆಂಗೆ ಹಿಡಿದೆಪ್ಪ? ಪೂರ ಮಾರನೇ ಬರಂಗೆ ಹಿಡಿದೆ ಕೈ ಹಿಂದಕತ್ತ ಮಾಡು. ಓಕೆ ನೋಡ್ರಿ, ಶೇಂಗಾದ ಹೋಳಿಗೆ ಮಾಡಬೇಕು, ಸಜ್ಜಿ ರೊಟ್ಟಿ ಮಾಡಬೇಕು. ಆಮೇಲೆ ಎಳ್ಳು ಹಚ್ಚಿ ಎಳ್ಚಿಗಳಂತೆ ಮಾಡ್ತಾರೆ. ಎಳ್ಚಿಗಳಿಂದ ಇದನ್ನು ಮಾಡ್ತಾರೆ. ಎಳ್ಚಿಗಳಿಂದ ಸ್ನಾನಕ್ಕಾಗಿ ನಮ್ಮ ಕಡೆ ಏನೇನು ಪದ್ಧತಿ ಹೆಂಗಿರ್ತೈತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾನು. ನಮ್ಮ ಕಡೆ ಸಂಕ್ರಾಂತಿ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತೇಳಿ ಮೊದಲ ಶೇಂಗಾ ಹೊಡ್ಕೊತೀವಿ. ಯಾಕಂದ್ರೆ ನಾವು ಕಾಯಿ ಅಲ್ರಿ ಶೇಂಗಾ ಬೆಳೆದಿರ್ತಾರಲ್ಲ, ಅಂಥರ ಮೇಲೆ ಒಂದೊಂದು ಚೀಲ ಪೂರ್ತಿ ಕಾಯಿ ತೊಗೊಂಡ್ಬಿಟ್ಟಿರ್ತೀವಿ. ನಾವು ಕಾಳು ಕೊಂಡಕ್ಕೆ ಹೋಗಲ್ಲ. ಎಮರ್ಜೆನ್ಸಿ ಏನ್ರಿ ಇದ್ರೆ ಹೊಡ್ಯೋಕ್ಕಾಗಲ್ಲಪ್ಪ ಅಂತ ಎಂದ್ರಾದ್ರೂ ಊರಿಗೆ ಹೋಗಿ ಬಂದಿರ, ಈಗ ಎಮರ್ಜೆನ್ಸಿ ಟೈಮ್ ಈಗಿಲ್ಲ ಶೇಂಗಾ ಕಾಯಿ ಹೊಡ್ಕೊತ ಕುಂದ್ರಕ್ಕ ಅಂತಂದ್ರೆ ಎಮರ್ಜೆನ್ಸಿಗೆ ತೊಗೊಂಬಂದಿರ್ತೀವಿ ಕಾಳು. ಇವಾಗ ನೋಡ್ರಿ ಹೆಂಗೂ ಐತಿ, ಇನ್ನೂ 4 ದಿನ ಟೈಮ್ ಐತಿ. ಕುಂತ್ಕೊಂಡು ಒಡೆದು ಶೇಂಗಾಕ್ಕೆ ಹೋಳಿಗೆಗೆ ಶೇಂಗಾ ಕಾಳು ರೆಡಿ ಮಾಡ್ಬೇಕು. ಕಾಳು ರೆಡಿ ಮಾಡಿ ಇಟ್ಕೊಂಡು ಅದು ಒಂದು ದಿವಸ ಸಜ್ಜಿ ರೊಟ್ಟಿ ಮಾಡ್ಬೇಕು ರೀ. ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡಬೇಕು. ಬಜ್ಜಿ ಪಲ್ಯ ಮಾಡಬೇಕು. ಎಲ್ಲ ಥರದ್ದು ತರಕಾರಿ, ಬಜ್ಜಿ ಪಲ್ಯ ಎಲ್ಲ ಥರದ್ದು ತರಕಾರಿ ಹಾಕಿ ಬಜ್ಜಿ ಪಲ್ಯ ಮಾಡ್ತೀವಿ ರೀ. ಹೋದ ವರ್ಷ ಒಂಥರ ಮಾಡಿದ್ದೆ, ಆಚೆ ವರ್ಷ ಒಂಥರ ಮಾಡಿದ್ದೆ, ಈ ವರ್ಷ ಒಂಥರ ಮಾಡ್ತೀನಿ. ಆಮೇಲೆ ಸಂಕ್ರಾಂತಿಗೆ ಏನು ಉಂಡು ಬಂದಿರ್ತೈತಿ, ಸಂಕ್ರಮಣ ಏನು ಉಂಡು ಬಂದಿರ್ತೈತಿ ಅದನ್ನೇ ಮಾಡ್ತೀವಿ ನೋಡ್ರಿ. ಅದನ್ನೇ ಮಾಡ್ಬೇಕಂತ ವರ್ಷ ಹೋದ ವರ್ಷ ಪೊಂಗಲೇನೆ. ಕೆಲವೊಂದು ಟೈಮ್ ಅಕ್ಕಿ ಹೋಗಿ, ಕೆಲವು ಟೈಮು ತುಪ್ಪ ಖಜೂರಿ ತಿಂದು ಬಂದಿರ್ತದ, ಕೆಲವು ಟೈಮ್ ಪೊಂಗಲ್ ತಿಂದು ಬಂದಿರ್ತದ. ಅಕ್ಕಿ ಹೋಗಿ ಸಿಹಿ ಪೊಂಗಲ, ಖಾರ ಪೊಂಗಲ ಅಂತ ಮಾಡ್ತಾರೆ. ಈ ಸಂಕ್ರಮಣ ಏನೇ ಉಂಡು ಬಂದ್ರು ಆ ಸೈಡ್, ಆ ಕಡೆ ಬೆಂಗಳೂರು ಮೈಸೂರು ಸೈಡ್ ಪೊಂಗಲ್ ಅಂತ ಮಾಡ್ತಾರೆ. ಪೊಂಗಲೇ ಮಾಡ್ತಾರೆ ಬೆಂಗಳೂರು ಸೈಡ್. ನೆಕ್ಸ್ಟ್ ಶಾಲಿಗೆ ಹೋದಾಗ ಒಟ್ಟ ಇದು ಕಬ್ಬ ಬೆಲ್ಲ ಅದು ಆ ಕಡೆ ಎಪ್ಪ ತಟ್ಟವ್ರಿ ತಿಂತಾರ. ಕಡೆ ಬರೀ ತಟ್ಟವ್ರಿ. ಅವು ಏನೇನ ಕಡಲೆಕಾಯಿ, ಕಬ್ಬು ಏನೇನ ಇದು ಮಾಡ್ತಾರೆ. ಬೆಲ್ಲ ನಮ್ಮ ಕಡೆ ಸುಲಗಾಯಿ ರೀ. ಸುಲಗಾಯಿ, ಬಾರಿಕಾಯಿ, ಚಿಟ್ಟಬಾರಿಕಾಯಿ, ಸುಲಗಾಯಿ. ಅಲ್ಲಿ ಕಬ್ಬ ಬೆಲ್ಲ ತೊಗೊಂಡೋಗ್ಬೇಕು.
ನಾವು ಗನ ಬಾರಿಕೆ ತಿಂದಿ ಬಿಡು, ನಾವು ತಿಂದಂಗೆ ನೀವೇನು ತಿಂತೀರಿ ಬಾರಿಕಾಯಿ? ಗನ ಬಾರಿಕೆ ತಿಂತಿದ್ದೇವೆ ನಾವು, ಉಳ್ಳಿ ಬಾರಿಕೆನೂ ಹಂಗೆ ತಿಂದೀವಿ, ಸಿಹಿ ಬಾರಿಕೆನೂ ಹಂಗೆ ತಿಂದೀವಿ. ಶಾಲೆಗೆ ಒಂದೊಂದು ಕಂಪಾಸ್ನಾಗ ಕಂಪಾಸ್ ತುಂಬ ಇಟ್ಕೊಂಡು ಹೋಗಾರ ನಾವು ಶಾಲೆಗೆ. ಆಯರ್ ತೊಗೊಂಬಂದಿರ್ತಿದ್ರ, ಹೊಲಕ್ಕೆ ಹೋಗಿ ಹೊಲ್ದಾಗ ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ, ಹೊಲಕ್ಕೆ ಆಯರ್ ಮೈ ಹಿಂಗಮೈ ಇರ್ತಿದ್ರು. ಈಗ ಹೆಂಗ್ ಗೊತ್ತಾರಲ್ಲ ಹಂಗ. ಕೆಲ್ಸಕ್ಕೆ ಹೋಗಿ ತೊಗೊಂಬಂದಿರ್ತಿದ್ರ, ಅವಾಗ ಆಯ್ಕೊಂಬರ್ತಿದ್ರು. ಕೆಲಸ ಮುಗಿಸ್ಕೊಂಬರ ಮುಂದೆ ಹೊಲ್ದಾಗಿ ಹುಡುಗರು ತಿಂತಾವ ಬೇಡ್ತಾವ ಚೈಕಿ ಆಯ್ಕೊಂಬರ್ತಿದ್ರು. ಆರ್ಕೊಂಬಂದ ಈಗ ನಾವು ಅಷ್ಟು ಒಂದಿಷ್ಟು ತಿಂತಿದ್ವಿ, ತಿನ್ನೋದು ಸಂದಿನ ಹೊತ್ನಾಗ ಹೊಲ್ದಿನ ತೊಗೊಂಬಂದಾಗ ತಿಂದ್ಬಿಟ್ಟು ಕಂಪಾಸ್ನಾಗ ಇಟ್ಕೊತಿದ್ದೆವು. ಕಂಪಾಸ್ನಾಗ ಇಟ್ಕೊಂಡು ಸಾಲಿಗೆ ತೊಗೊಂಡೋಗ್ತಿದ್ದೆವು. ಅಲ್ಲಿ ಪೆನ್ ಹಿಂಗೆ ಮತ್ತೆ ಕ್ಲಾಸ್ ಒಳಗೆ ಕುಂತ ಮತ್ತೆ ಬರೀಲಕ್ ಪೆನ್ ತೆಗಿಬೇಕಲ್ಲ, ಹಿಂಗೆ ಕಂಪಾಸ್ ತೆಗ್ದಾಗ ಐತಿ ಪೆನ್ ತೊಗೋಬೇಕಂದ್ರೆ ಗಮ್ಮತ್ ಬಂದು ಬಿಡ್ತಿತ್ತು. ಒಳಗಿಂದ ವಾಸನೆ ಎಲ್ಲ ಕಡೆಗೆ. ಬಾಳಿಕೆ ಹಣ್ಣು ಎಷ್ಟು ಚಂದ ಹಣ್ಣಾಗಿರ್ತದಲ್ಲ, ಅವಾಗ ಪುಕ್ಕಳು ಪುಕ್ಕಳು ಘನ ಸ್ಮೆಲ್ ಇರ್ತದದು. ಅಂತವು ಒಂದಿನ ಏನು ಮಾಡಿದ್ರೆ ಹೆಡ್ ಮಾಸ್ಟ್ರು ತಾತನ ಫ್ರೆಂಡ್ ಅವರು ಬಿರಾದರ್ ಸರ್ ಅಂತ ಹೇಳ್ಬಿಟ್ಟು, ಹೈಸ್ಕೂಲ್ಗಿದ್ದೆ ನಾನು. ಅವಾಗ ಹೈಸ್ಕೂಲ್ದಾಗ ಯಾರು ತಿನ್ನಕ್ಕೆ ತೊಗೊಂಡೋಗ್ಬೇಡ, ಅದು ರೂಲ್ಸ್ ಇತ್ತು. ಕನ್ನಡ ಶಾಲೆಗೆ ನಾವೆಲ್ಲ ತೊಗೊಂಡು ಹೋಗ್ತಿದ್ದೀವಪ್ಪ. ಪ್ರೈಮರಿ ಒಳಗೆ ಎಲ್ಲ ತಿನ್ನಕ್ಕೆ ತೊಗೊಂಡು ಹೋಗ್ತಿದ್ದೆವು, ಕಂಪಾಸ್ನಾಗ ತೊಗೊಂಡು ಹೋಗ್ತಿದ್ದೆವು. ಹೈಸ್ಕೂಲ್ದಾಗ ಏನೈತಿ ಏನು ತೊಗೊಂಬರಂಗಿಲ್ಲ, ನಮ್ಗೆ ಅದು ಚಟ ಬಿದ್ದು ಬಿಟ್ಟಿತ್ತು. ಕಂಪಾಸ್ನಾಗ ಇಟ್ಕೊಂಡು ಹೋಗಿ ತಿಂದು 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 ರೂಢ ಬಿದ್ದು ಬಿಟ್ಟಿತ್ತದು. ಹೀಗಾಗಿ ಹೈಸ್ಕೂಲ್ಗೆ ಹೋದಾಗ ಏನೈತಿ, ನಾನು ಒಂದ್ಸರಿ ನೆನಪಾರಿ ಕಂಪಾಸ್ನಾಗ ಹಂಗೆ ಇಟ್ಕೊಂಡು ಹೋಗ್ಬಿಟ್ಟು ನೀವು ಅಷ್ಟು ಎಲ್ಲ. ಅದು ಪೆನ್ ತೆಗಿಬೇಕಲ್ಲ ಅಂತೇಳ್ಬಿಟ್ಟು ಕಂಪಾಸ್ ಓಪನ್ ಮಾಡಿದಾಗ ಕಂಪಾಸಿಗೆ ನೀವೇನಂತೀರಿ? ಜಾಮಿಟ್ರಿ ಬಾಕ್ಸ್. ಈಗ ನಾವು ಜಾಮಿಟ್ರಿ ಬಾಕ್ಸ್ ಅಂತಾರೆ, ನಾವೆಲ್ಲ ಕಂಪಾಸ್ ಅಂತೀವಿ ಅವಾಗ. ಅದು ಓಪನ್ ಮಾಡಿದೈತಿ, ಫುಲ್ಲು ಸ್ಮೆಲ್ ಎಲ್ಲ ಕಡೆಯೂ ಕ್ಲಾಸ್ ರೂಮ್ ತುಂಬ ಹರಡ್ಕೊಂಡ್ಬಿಡ್ತು. ಅವರು ಹೆಡ್ ಮಾಸ್ಟರ್ ಪಾಠ ಮಾಡಾಕತ್ತಾರ, ಅವ್ರು ಏನಂದ್ರು, ಯಾರೋ ಬಾರಿಕಾಯಿ ತೊಗೊಂಬಂದ್ರೆ ಯಾರು ತೊಗೊಂಬಂದಿರತ್ತೀಕಿ ಅಂದ್ರೆ ಸ್ಮೆಲ್ ಬಂದು. ಆಮೇಲೆ ಏನು ಅಂತೀರ, ಅದ ಫಸ್ಟ್ ಕುಂತಕ್ಕೆ ನಾನೇ ಅದೀನಿ, ಫಸ್ಟ್ ನಾನೇ ಕುಂತೀನಿ. ನಾನು ಆಕೆ ಸಿದ್ಧಮ್ಮ ಅಂತ ಹೇಳ್ಬಿಟ್ಟು ಇಷ್ಟು ಕುಂತೀನಿ. ಅದು ಏಟ್ ಓದ್ತಿದ್ದೆ ನಾನು. 7th ಇದ್ದಾಗೆಲ್ಲ ಸಿಕ್ಕಾಪಟ್ಟೆ ತಿಂತಿದ್ದೆವು. ಶಾಲೆಗಳ್ದಾಗ ಏನು ಅನಿಸ್ತಿದ್ದಿಲ್ಲ. ಹೈಸ್ಕೂಲ್ ಶಾಲೆಗೆಲ್ಲ ರೂಲ್ಸ್ ಬಂದು ನಾವು ಚಂದನ ಪೆನ್ ಬಾಯಿಗೆ ಇಟ್ಕೊಂತಿದ್ದೆವು. ಅದು ಒಂದು ಕೆಟ್ಟ ರೂಢಿ ಇತ್ತು. ಚಂದನ ಪೆನ್ ಬಾಯಿಗೆ ಇಟ್ಕೊಂಡು ಕುಂದಿರ್ತಿದ್ದೆವು, ಅದೊಂದು ಬಿಡಿಸ್ಬಿಟ್ಟಿದ್ರು. ಆಮೇಲೆ ನೀವು ಹೈಸ್ಕೂಲ್ಗೆ ಬಂದಿರಿ, ಇವಾಗ ಡೀಸೆಂಟ್ ಆಗಿರ್ಬೇಕು, ಭಾಳ ದೊಡ್ಡವ್ರ ಥರ ಇರಬೇಕು, ಚಿಕ್ಕ ಮಕ್ಳ ಥರ ಇಷ್ಟೋ ದಿನ ಐತ್ರಿ ಅದೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೋಡ ಬಿಡಿಸಿದ್ರು. ನಾನು ನೆನಪರಿ ಬಾರಿಕೆ ತೊಗೊಂಡು ಹೋದದಕ್ಕೆ, ಅದು ಸ್ಮೆಲ್ ಕ್ಲಾಸ್ ತುಂಬ ಹರಡೋದಕ್ಕೆ ಹೆಡ್ ಮಾಸ್ಟರ್ ಪಾಠ ಮಾಡ್ತಿದ್ರು ಅವತ್ತು. ಯಾರು ಬಾರಿಕೆ ತೊಗೊಂಬಂದಿರಿ, ಸ್ಮೆಲ್ ಬರಾಕತ್ತೈತಿ ಹೇಳ್ರಿ, ಯಾರು ತೊಗೊಂಬಂದಿರಿ ಅಂತ ಹೇಳಿ. ನನಗಿದ್ರ ಹೊಡಿತಾರ ಅನ್ನೋದು ಭಯ. ಹೊಡಿತಾರ ಆದ್ರೆ ಹೊಡಿತಿದ್ದಿಲ್ಲ. ಹೈಸ್ಕೂಲ್ದಾಗ ಯಾರಿಗೂ ಹೊಡಿತಿದ್ದಿಲ್ಲ ಬಿಡು, ಆದ್ರೆ ನಮಗೆ ಭಯ. ತಾತನ ಫ್ರೆಂಡ್ ಬಿರಾದರ್ ಮಾಸ್ತರ್ ಅಂತೇಳಿ ನೀವು ಮೋಟಿಗೆ ಸಾಲಿ ಕಟ್ಟಾರ ಅವ್ರಿ. ಮೋಟಿಗೆಗಿದ್ದಾರ ಅವ್ರ ತಮ್ಮ ಶರಣ ಮಾಸ್ತರ್ ಅವರು. ಈಗ ಅವ್ರು ಬಿರಾದರ್ ಸರ್ ಅಂತೇಳಿ ಕಪ್ಪಗೆ ಬುಡ್ಡಕ್ಕಾಗಿ ಬುಡ್ಡಕ್ಕಾಗಿ ಆರ್ರಿ. ಆದ್ರ ಅವರು ಹೆಡ್ ಮಾಸ್ಟರ್ ಹೈಸ್ಕೂಲ್ ಬಿಳಿ ಕೂದ್ಲವ ಇಲ್ಲಿ ಗೋಳಾಕಾರ ಮನಿಗೆ ಬರ್ತಾರ, ಅದೇ ಸರ್ ಇಲ್ರಿ ಮೋಟಿಗೆ ಇರ್ತಾರ ಅವ್ರು. ಈಗ ತಿರ್ಬೋದು, ಈಗ ಶಾಲೆ ಕಟ್ಟಾರ್ರಿ. ಈಗ ಅವ್ರ ತಮ್ಮ ಓನಾಗಿ ಒಂದು ದೊಡ್ಡ ಸ್ಕೂಲೇ ನಡೆಸ್ಕೊಂಡು ಹೋಗ್ತಾರದು. ಅವರು ಹೆಡ್ ಮಾಸ್ಟರ್ ಇದ್ರ ಅವ್ರು ನಮ್ಮ ಫ್ರೆಂಡ್ ಅವರು. ತಾತ ಕೂಡಿ ಕಲ್ತಾರಂತ. ಎಲ್ಲರೂ ನಮ್ಮ ಕ್ಲಾಸ್ ಒಳಗೆ ಯಾರ್ಯಾರು ಸರ್ಗಳಂದ್ರೆ ಎಲ್ಲ ನಮ್ಮ ಅಪ್ಪನ ಫ್ರೆಂಡ್ ಸೇರಿ. ಇವಾಗ ಹೋದ ವರ್ಷ ಮಾತಾಡ್ಸಿದೆ, ಕೂನ ಇಡ್ಲಿಲ್ಲ ಅವ್ರು. ಆಮೇಲೆ ನನಗೆ ಕೂನ ಹಿಡಿದಿಲ್ಲ ಅವರು. ನನ್ನ ಮಗ ನೀನಾದ್ರೆ ಕೂನ ಹಿಡಿತಾರೆ. ಇರೋಣ ಯಾರು ತೊಗೊಂಬಂದಿರಿ ಹೇಳ್ರಿ, ಯಾರು ತೊಗೊಂಬಂದಿರಿ ಹೇಳ್ರಿ ಅನ್ನೋ ಪಟ್ಟಕ್ಕನೆ ಕಂಪಾಸ್ ಹಿಂಗೆ ತೆಗೆದಿಟ್ಟೆ. ತೆಗೆದೇವ ನೀನು ತೊಗೊಂಬಂದಿಲ್ಲ ಬಾರಿಕಾಯಿ ಅಂತ ತೊಗೊಂಡು ಹಿಂಗೆ ಕೈ ಹಾಕಿ ತೊಗೊಂಡು ಚಂದ ಅದಾವ, ಇಲ್ಲಂತ ತರಕ್ಕೆ ಹೋಗ್ಬೇಡ ಅಂತಕ್ಕೆ ಅಂದ್ರು. ಅದೊಂದು ಭಾಳ ಯಾವಾಗಲೂ ನೆನಪಿರ್ತೈತೆ ನೋಡಿ. ನಾನು ಬಾರಿಕಾಯಿ ಅಂದ ತಕ್ಷಣ ಅದು ನೆನಪಾಗ್ತದೆ ನನಗೆ. ಸಾಲಿ ತೊಗೊಂಡು ಹೋಗಿದ್ನಲ್ಲ ಕಂಪಾಸ್ ತುಂಬ ಅಂತ ಹೇಳ್ಬಿಟ್ಟು. ಈಗೆಲ್ಲ ನಿಂಗರ್ಗೋಡ್ ಸಾಲ ಹೊಡಿತಾರ ತಂದ್ರೆ ಹೊಡಿತಾರಲ್ಲ, ನಿಮ್ಮ ಸ್ಕೂಲ್ನೊಳಗೆ ಹೊಡಿತಾರ? ಕನ್ನಡ ಸರ್ ಹೊಡಿತಾರ. ಇಲ್ಲ ಹೊಡಲ್ಲ. ಏನು ತರಬೇಡ್ರಿ, ಆಟ ಸಮಯ ಕೂಡ ತರಬೇಡ್ರಿ. ನೀವು ತಿನ್ನಕ್ಕೆ ತರಬೇಡ್ರಿ ಅಂತಾರ.